ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಹ್ರೀಂ ಶ್ರೀಂ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಸಪ್ತದಶಾಧ್ಯಾಯ 17ನೇ ಅಧ್ಯಾಯ. ಅನಂತರ ಆ ವೈಶ್ಯಶ್ರೇಷ್ಠರು ಆಚಾರ್ಯರಾದ ಭಾಸ್ಕರಾಚಾರ್ಯರಿಗೆ ನಮಸ್ಕರಿಸಿ ನಮ್ಮ ವೈಶ್ಯ ವಿವಾಹಕ್ಕೆ ಸಂಬಂಧಿಸಿದ ಆಚಾರ ಲಕ್ಷಣಗಳನ್ನು ತಿಳಿಸಿರೆಂದು ಕೋರಿದರು. ಆಗ ಭಾಸ್ಕರಾಚಾರ್ಯರು ಸಂತೋಷಿಸಿ ಶಿಷ್ಯರಾದ ಬಾಲವೈಶ್ಯರನ್ನು ನೋಡಿ, ಹೇ ಬಾಲಕರೇ, ನಿಮ್ಮ ಪೂರ್ವಜರು ಹೇಗೆ ವಿವಾಹ ಕ್ರಮವನ್ನು ಆಚರಿಸಿದರೋ ಅದೆಲ್ಲವನ್ನೂ ನಾನೀಗ ನಿಮಗೆ ತಿಳಿಸಿಕೊಡುತ್ತಿರುವೆನು, ಆಲಿಸಿರಿ ಎಂದರು. ಪೂರ್ವದಲ್ಲಿ ಬ್ರಹ್ಮರ್ಷಿಗಳಿಂದ ವೈದ್ಯೋಕ್ತ ವಿಧಿಯನ್ನು ಅನುಸರಿಸಿ ಉಕ್ತವಾದಂತೆ ಪಂಚಾಹ್ನಿಕವಾಗಿ ವಿವಾಹವನ್ನು ಆಚರಿಸಬೇಕು. ಆ ಬಳಿಕ ವೈಶ್ಯವರ್ಣದವರು ಆಚರಿಸಬೇಕಾದ ಕೆಲವು ಶಿಷ್ಟಾಚಾರಗಳನ್ನು ಸಾವಧಾನ ಚಿತ್ತರಾಗಿ ಕೇಳಿರಿ ಎಂದು ಹೀಗೆ ಹೇಳತೊಡಗಿದರು. ಭಾಸ್ಕರಾಚಾರ್ಯರು ವೈಶ್ಯರ ವಿವಾಹ ವಿಧಾನವನ್ನು ವಿವರಿಸುವುದು. ಶಿಷ್ಯವರರೇ, ಕೈಲಾಸವಾಸಿಗಳಾಗಿದ್ದ ನಿಮ್ಮ ಪೂರ್ವ ವೈಶ್ಯರು ಸ್ವಕುಲ ಕನ್ಯಕೆಯ ವಿವಾಹ ವಿಧಾನವನ್ನು ಕುರಿತು ಆಲೋಚಿಸಿದ್ದರು. ಆ ವಿವಾಹ ವಿಧಿಯನ್ನು ಅನುಸರಿಸಿಯೇ ವೈಶ್ಯವರ್ಣದಲ್ಲಿ ವಿವಾಹಗಳು ನಡೆಯಬೇಕಾಗಿವೆ. ಇಂದ್ರನನ್ನು, ಅಗ್ನಿಯನ್ನು, ವರುಣನನ್ನು, ಕುಬೇರನನ್ನು, ಚಂದ್ರನನ್ನು ಸ್ತಂಭ ರೂಪಗಳಾಗಿ ಪ್ರತಿಷ್ಠಿಸಿ ಆ ಪಂಚದೇವತಾ ಪ್ರತೀಕ ಸ್ತಂಭ ಸಹಿತ ಮಂಟಪವನ್ನು ರಚಿಸಿ ಆ ಮಂಟಪ ವೇದಿಕೆಯ ಮೇಲೆ ಪೂರ್ವಾಭಿಮುಖವಾಗಿ ಈ ಶುಭ ಕಾರ್ಯವು ನಡೆಯಬೇಕು. ವೈದೋಕ್ತ ವಿಧಿಯಲ್ಲಿ ಸೂತ್ರಕಾರರು ಹೇಳಿದ ವಿಧಾನವನ್ನು ಅನುಸರಿಸಿ ವೈಶ್ಯರು ಕೂಡ 5 ದಿನಗಳು ವಿವಾಹತ್ರತುವನ್ನು ಆಚರಿಸಬೇಕು. ಈ ವೈಶ್ಯರಿಗೆ ವಿವಾಹ ಕಾರ್ಯಕ್ರಮದ ಜೊತೆಗೆ ಆಚರಿಸಬೇಕಾದ ವಿಶೇಷ ಕಾರ್ಯಕ್ರಮವನ್ನು ವಿಶದವಾಗಿ ಕೇಳಿರಿ. ಪ್ರಥಮವಾಗಿ ಮೊದಲನೆಯ ದಿನ ಗಂಗಾ ಪೂಜೆಯನ್ನು ಆಚರಿಸಬೇಕು. ಆನಂತರ ಸಾಯಂ ಪ್ರಾತಃ ಕಾಲಗಳಲ್ಲಿ ವೈಶ್ಯರು ಔಪಾಸನೆಯನ್ನು, ಅಗ್ನಿ ಕಾರ್ಯವನ್ನು ಮಾಡಬೇಕು. ಎರಡನೆಯ ದಿನ ಸಕಲ ಪಾಪ ಪರಿಹಾರಕ್ಕಾಗಿ ಸಮಸ್ತ ದೇವತೆಗಳನ್ನು ಯಥಾಶಕ್ತಿ ಪೂಜಿಸಬೇಕು. ಅನಂತರ ವಧೂವರರ ಭೋಗ ಭಾಗ್ಯಾಭಿವೃದ್ಧಿಗಾಗಿ ಮಂಗಳವಾದ್ಯಗಳ ಸಮೇತ ಗ್ರಾಮದ ಹೊರವಲಯಕ್ಕೆ ಹೋಗಿ 2 ಕಲಶಗಳಲ್ಲಿ 32 ಅರಿಶಿನ ಮುದ್ದೆಗಳನ್ನಿರಿಸಿ ಕಲಶಗಳನ್ನು ಬೇರೆ ಬೇರೆಯಾಗಿ ಪೂಜಿಸಬೇಕು. ಮೂರನೆಯ ದಿನ ವೈಶ್ಯೋತ್ತಮರು ಗೋತ್ರ ಪೂಜೆಯನ್ನು ಮಾಡಬೇಕು. 4ನೆಯ ದಿನ ವಧೂವರರು ರಾತ್ರಿಯ ಮೊದಲನೆಯ ಯಾಮದಲ್ಲಿ ಕಾಮಧೇನು ಪೂಜೆಯನ್ನು ಮಾಡಬೇಕು. ವೈಶ್ಯರ ಪ್ರಧಾನ ವೃತ್ತಿಗಳಲ್ಲಿ ಗೋ ಪರಿಪಾಲನೆಯೂ ಒಂದು. ಗೋಮಠಗಳನ್ನು ನೆಲೆ ನಿಲ್ಲಿಸಿ ಗೋಪೋಷಕರಾಗಿ ಗೋಮಠರು ಎಂಬ ಹೆಸರು ಹೊಂದಿದ ವೈಶ್ಯರಿಗೆ ಕಾಮಧೇನುವು ಮಾತೆಯಾಗಿ ವಿರಾಜಿಸುತ್ತಿದೆ. ಕೈಲಾಸದಿಂದ ಭೂಲೋಕಕ್ಕೆ ಮಹಾಪ್ರಸ್ಥಾನ ಮಾಡಿದ ನಿಮ್ಮ ಪೂರ್ವಜರು ಗರ್ಭ ಪ್ರದೇಶದಲ್ಲಿ ಕೊಂಚ ಕಾಲ ವಾಸ ಮಾಡಿ ಗೋಕರ್ಣ ಕ್ಷೇತ್ರದ ದ್ವಾರಾಭೂಮಿಯಲ್ಲಿ ಅವತರಿಸಿದರು. ಅವರು ಸರ್ವದೇವತಾ ಸ್ವರೂಪಿಣಿಯಾದ ಕಾಮಧೇನುವಿಗೆ ಘೃತ, ಕ್ಷೀರ, ಶರ್ಕರ, ನಾರಿಕೇಳ ಫಲಗಳಿಂದಲೂ ಏಲಕ್ಕಿಗಳಿಂದ ಕೂಡಿದ ಅಕ್ಕಿ ಹಿಟ್ಟನ್ನು ನೈವೇದ್ಯ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ಶಕ್ತಿವಂತರಾದರು. ಆದ್ದರಿಂದ ವಿವಾಹ ಸಮಯದಲ್ಲಿ ವಧೂವರರು ಕಾಮಧೇನುವಿಗೆ ಅದೇ ವಿಧದಲ್ಲಿ ನೈವೇದ್ಯವಿಟ್ಟು ಪೂಜಿಸಬೇಕು. 4ನೆಯ ದಿನ ಶೇಷ ಹೋಮವನ್ನು ಸಮಾಪ್ತಿಗೊಳಿಸಬೇಕು. ವೈಶ್ಯರು ಹಡಗುಗಳಲ್ಲಿ ವಿದೇಶ ವ್ಯಾಪಾರ ಮಾಡುವುದರಲ್ಲಿ ಸುಪ್ರಸಿದ್ಧರು. ಆದ್ದರಿಂದ ವೈಶ್ಯರಿಗೆ ನಾವೆಯು ಪೂಜನೀಯವಾದುದು.
ಆದ್ದರಿಂದ ವಿವಾಹದ ಶುಭ ಸಂದರ್ಭದಲ್ಲಿ 5ನೆಯ ದಿನ ವೈಶ್ಯರು ನೌಕಾ ಸಮರ್ಚನೆಯನ್ನು ಮಾಡಬೇಕು. 6ನೆಯ ದಿನ ಪಂಚದೇವತಾ ಪ್ರತೀಕ ಸ್ತಂಭಗಳೊಡನೆ ವಿರಾಜಿಸುವ ಕಲ್ಯಾಣ ವೇದಿಕೆಯ ಮಧ್ಯದಲ್ಲಿ ಪರಾಶಕ್ತಿ ಸ್ವರೂಪಿಣಿಯಾದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಕಲಶಗಳನ್ನು ಸ್ಥಾಪಿಸಿ 7ನೆಯ ದಿನ ನಂದೀಶ್ವರಾರ್ಚನೆ ಮಾಡಬೇಕು. ಆ ಬಳಿಕ ಗುರುವಿನಾಜ್ಞೆಯಿಂದ ಕಂಕಣ ವಿಸರ್ಜನೆ ಮಾಡಿ ವಸ್ತ್ರಭೂಷಣಗಳನ್ನು ಧನಧಾನ್ಯಗಳನ್ನು ಕುಲಗುರುವಿಗೆ ಸಮರ್ಪಿಸಿ ಸಂತೋಷಗೊಳಿಸಬೇಕು. ಅನಂತರ ವಧುವಿನೊಡಗೂಡಿ ವರನು ಗೃಹ ಪ್ರವೇಶವನ್ನು ಮಾಡಬೇಕು. ಹೀಗೆ ವಿಶೇಷ ಕಾರ್ಯಕ್ರಮಗಳಿಂದ ಕೂಡಿ ವೈಶ್ಯರಿಗೆ ವಿವಾಹವು 7 ದಿನಗಳ ಕ್ರಮವಾಯಿತು. ವಿವಾಹ ಕ್ರಮ ದಿನಗಳಾದ ಆ 7 ದಿನಗಳಲ್ಲಿ ಏಕಭುಕ್ತರಾಗಿ, ಅಂದರೆ ಒಂದು ಹೊತ್ತು ಆಹಾರ ಸ್ವೀಕರಿಸುವವರಾಗಿ, ಸಾಯಂ ಸಮಯಗಳಲ್ಲಿ ಅರಿಶಿನ ಕುಂಕುಮಗಳಿಂದ ಪರಿಮಳ ಸೂಸುವ ಸಾಲಂಕೃತ ಕಲಶಗಳಲ್ಲಿ ಪರಾಶಕ್ತಿ ಸ್ವರೂಪಿಣಿಯಾದ ಕನ್ಯಕಾದೇವಿಯನ್ನು ಆವಾಹನೆ ಮಾಡಿ ದೇವೀದ್ರತ ಪೂಜೆಯನ್ನು ಮಾಡಬೇಕು. ಇದು ಪ್ರಾಚೀನ ಕಾಲದಲ್ಲಿ ನಿಮ್ಮ ಪೂರ್ವಜರು ಆಚರಿಸಿದ ವಿವಾಹ ಕ್ರಮ ವಿಧಾನವು. ಪರಿಸ್ಥಿತಿಗಳ ಅನಾನುಕೂಲದಿಂದ ಈ ವಿವಾಹ ಕ್ರತುವನ್ನು ಮೇಲೆ ಹೇಳಿದ ಕ್ರಮವನ್ನು ಬಿಡದೆ 3 ದಿನಗಳಲ್ಲಾಗಲಿ ಕಡೆಗೆ 1 ದಿನದಲ್ಲಾಗಲಿ ಆಚರಿಸಬೇಕು ಎಂದು ಆಚಾರ್ಯರು ಹೇಳಿದ ನಂತರ ಆ ಸಭೆಯಲ್ಲಿ ವಿರೂಪಾಕ್ಷನು ಭಾಸ್ಕರಾಚಾರ್ಯರೊಡನೆ, ಗುರುದೇವ, ನಮ್ಮ ತಂದೆ ಬಂಧು ಸಮೂಹವನ್ನೆಲ್ಲ ಕರೆಸಿ ಅವರನ್ನು ಪ್ರೇರೇಪಿಸಿ ಬಲು ಭಯಂಕರವಾದ ಅಗ್ನಿಯಲ್ಲಿ ಅವರೊಡಗೂಡಿ ಪ್ರವೇಶಿಸಿದರು. ತಂದೆ ತಾಯಿಗಳ ವಿಯೋಗದಿಂದ ನಾನು ದುಃಖಿಸುತ್ತಿರುವಂತೆಯೇ ಮಿಕ್ಕೆಲ್ಲರೂ ತಮ್ಮ ತಮ್ಮ ಮಾತಾಪಿತೃಗಳನ್ನು ಕಳೆದುಕೊಂಡು ಅತೀವ ದುಃಖ ಸಮುದ್ರದಲ್ಲಿ ಮುಳುಗಿರುವರು. ಅವರಿಗೆ ದುಃಖೋಪಶಮನ ಮಾಡುವುದಕ್ಕಾಗಿ ನಾನೇನು ಮಾಡಬೇಕಾಗಿದೆ, ದಯವಿಟ್ಟು ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದನು. ಆಗ ಭಾಸ್ಕರಾಚಾರ್ಯರು ಶಿಷ್ಯನನ್ನು ನೋಡಿ, ಹೇ ಮಹಾರಾಜ, ಪರಂಧಾಮವನ್ನು ಹೊಂದಿದ ಪಿತೃಗಳನ್ನು ಕುರಿತು ನೀನು ದುಃಖಿಸಬಾರದು. ಅಗ್ನಿಯಲ್ಲಿ ಪ್ರವೇಶಿಸಿದ ನಿನ್ನ ಬಂಧುಗಳ ಮಕ್ಕಳನ್ನು ಕರೆಸಿ ಅವರನ್ನು ಸಾಂತ್ವನಗೊಳಿಸಿ ಅವರ ಕೋರಿಕೆಗಳನ್ನು ತೀರಿಸಿ ಅವರ ದುಃಖವನ್ನು ಉಪಶಮನಗೊಳಿಸು ಎಂದು ಬೋಧಿಸಿದರು. ಈ ರೀತಿಯಾಗಿ ಆ ದಿನದ ಸಭೆಯು ಮುಕ್ತಾಯಗೊಂಡಿತು. ವೈಶ್ಯ ಸಮಾರಾಧನೆಯ ವರ್ಣನೆ. ಮಾರನೆಯ ದಿನ ಉದಯ ಕಾಲದಲ್ಲಿ ವಿರೂಪಾಕ್ಷ ಶ್ರೇಷ್ಠಿಯು ತನ್ನ ತಂದೆಯೊಡನೆ ಅಗ್ನಿ ಪ್ರವೇಶ ಮಾಡಿದ ಬಂಧು ಜನರ ಮಕ್ಕಳನ್ನೆಲ್ಲ ನಗರೇಶ್ವರಾಲಯಕ್ಕೆ ಕರೆಸಿ ಅವರ ಜನನೀ ಜನಕರು ಮಾಡಿದ ಮಹಾತ್ಯಾಗವನ್ನು ವಿಶೇಷವಾಗಿ ಪ್ರಶಂಸಿಸಿ ಅನೇಕ ಬಗೆಯ ಸಾಂತ್ವನ ನುಡಿಗಳನ್ನಾಡಿ ಅವರನ್ನೆಲ್ಲ ಸಕುಟುಂಬ ಸಮೇತರಾಗಿ ತನ್ನ ಮಹಲಿಗೆ ಭೋಜನಕ್ಕೆ ಬನ್ನಿರೆಂದು ಆಹ್ವಾನಿಸಿದನು. ವಿರೂಪಾಕ್ಷನ ಆಹ್ವಾನದ ಮೇರೆಗೆ ಮಾರನೆಯ ದಿನ ಬಂಧು ಮಿತ್ರ ಜನರೆಲ್ಲರೂ ರಥ, ಗಜ, ಅಶ್ವಾದಿ ವಾಹನಗಳನ್ನು ಅಧಿರೋಹಿಸಿ ವೈಶ್ಯರಾಜನಾದ ವಿರೂಪಾಕ್ಷನ ಭವನಕ್ಕೆ ಆಗಮಿಸಿದರು. 4,000 ಚದರಡಿಗಳ ವಿಸ್ತೀರ್ಣ ಹೊಂದಿ ಮಣಿಖಚಿತವಾದ ಸೋಪಾನಗಳನ್ನು ಹೊಂದಿ ಸ್ಫಟಿಕ ಸ್ತಂಭಗಳಿಂದ ಶೋಭಿಸುವ ನವರತ್ನ ಖಚಿತವಾದ ಸೋಪಾನಗಳನ್ನು ಪ್ರಕಾಶಿಸುವ ಮೃದುವಾದ ರತ್ನಗಂಬಳಿಗಳನ್ನು ಹಾಸಿದ ನೆಲದಿಂದ ಕೂಡಿ ಸುಗಂಧ ಧೂಪಗಳಿಂದ ಪರಿಮಳ ಬೀರುವ ನವನಿಧಿಗಳಿಂದ ತುಂಬಿ ಕುಬೇರನ ಗೃಹಕ್ಕೆ ಸಮಾನವಾಗಿದ್ದ ವಿರೂಪಾಕ್ಷ ಭೂಪಾಲನ ಪ್ರಾಸಾದದಲ್ಲಿ 100 ಪಂಕ್ತಿಗಳಲ್ಲಿ ಭೋಜನಕ್ಕೆ ಕುಳಿತಿದ್ದ ವೈಶ್ಯವೃಂದವು 100,000 ಸಂಖ್ಯೆಯಲ್ಲಿ ಬೆಳಗಿತು. ಪಂಚಭಕ್ಷ್ಯ ಪರಮಾನ್ನಗಳಿಂದ ಹಲವು ಬಗೆಯ ತಿನಿಸುಗಳಿಂದ ಕೂಡಿದ ದಿವ್ಯ ಭೋಜನವನ್ನು ಸಾವಿರಾರು ಜನರು ಬಡಿಸುತ್ತಿರಲು ವಿರೂಪಾಕ್ಷನು ಪಂಕ್ತಿಗಳ ಮಧ್ಯೆ ಓಡಾಡುತ್ತಾ ಕುಳಿತವರಿಗೆ ಉಪಚಾರ ಮಾಡತೊಡಗಿದನು. ಆಗ ಆ ವೈಶ್ಯರೆಲ್ಲರೂ ಚೆನ್ನಾಗಿ ಆತಿಥ್ಯವನ್ನು ಸ್ವೀಕರಿಸಿ ಅಂದು ಸೈನ್ಯ ಸಮೇತನಾಗಿ ಆಗಮಿಸಿದ ಭರತನಿಗೆ
ಭರದ್ವಾಜ ಮಹರ್ಷಿ ನೀಡಿದ ಆತಿಥ್ಯದಂತೆ ಇಂದು ಈ ಮೃಷ್ಟಾನ್ನ ಭೋಜನವಿದೆ ಎಂದು ಸಂತುಷ್ಟ ಚಿತ್ತರಾಗಿ 1000 ಬಾಯಿಗಳಿಂದ ವಿರೂಪಾಕ್ಷನನ್ನು ಸ್ತುತಿಸತೊಡಗಿದರು. ಆ ಬಳಿಕ ವಿರೂಪಾಕ್ಷ ನೃಪತಿಯು ತನ್ನ ತಂದೆಯೊಡನೆ ಆತ್ಮಾರ್ಪಣೆ ಮಾಡಿಕೊಂಡವರ ಕುಟುಂಬಗಳಿಗೆ ಕೋಟಿ ಕೋಟಿ ಸ್ವರ್ಣ ಮುದ್ರೆಗಳನ್ನು, ಅನೇಕ ರತ್ನಗಳನ್ನು, ವಸ್ತ್ರ, ವಾಹನ, ಆಭರಣಾದಿಗಳನ್ನು ಬಹುಮಾನವಾಗಿತ್ತು ಅವರನ್ನು ಸಂತೋಷಪಡಿಸಿದನು. ವಾಸವಿ ನವರಾತ್ರಿ ಮಹೋತ್ಸವಗಳು. ತದನಂತರ ಚೈತ್ರ ಶುದ್ಧ ಪಾಡ್ಯಮಿಯಿಂದ 9 ರಾತ್ರಿಗಳು ಆ ವೈಶ್ಯೋತ್ತಮರೆಲ್ಲರೂ ಕಲೆತು ನಡೆಸಿದ ಉತ್ಸವಗಳಲ್ಲಿ ಎಲ್ಲ ವರ್ಣದವರಾದ ಪಟ್ಟಣದ ಪ್ರಜೆಗಳು ಹಗಲೆಂದು ರಾತ್ರಿಯೆಂದು ತಿಳಿದುಕೊಳ್ಳದಾದರು. ವಾಸವಿ ದೇವಿ ಪ್ರಭಾವದಿಂದ ಗೋವುಗಳು ಕೊಡಗಳಷ್ಟು ಹಾಲನ್ನೀಯತೊಡಗಿದವು. ವೃಕ್ಷಗಳು ಕಲ್ಪವೃಕ್ಷಾಸನವಾದವು. ನದಿಗಳು ಜೇನಿನಂತೆ ಮಧುರ ಜಲವಾಹಿನಿಗಳಾದವು. ಬಾವಿಗಳು ಅಮೃತದ ಸರೋವರಗಳಾದವು. ವೈಶ್ಯರು ಆ ಉತ್ಸವಗಳಲ್ಲಿ ಪ್ರತಿದಿನ ಬ್ರಾಹ್ಮಣರಿಗೆ, ಋಷಿಗಳಿಗೆ, ಬಡವರಿಗೆ ಬಹುಪ್ರಕಾರವಾದ ಭೂರಿದಾನಗಳನ್ನು ನೀಡಿದರು. ಪ್ರತಿದಿನವೂ ಭೋಜನ ಮಾಡುತ್ತಿದ್ದ 100,000 ಬಂಧು ಮಿತ್ರ ಪರಿವಾರದ ಜನರ ಸಂಖ್ಯೆಯನ್ನು ನೋಡಿ ವಿರೂಪಾಕ್ಷನು ಉತ್ಸಾಹದಿಂದ ಹಿಗ್ಗಿದನು. ಅನಂತರ ಸಮಸ್ತ ಪ್ರಜೆಗಳು ಬಗೆ ಬಗೆಯ ವಾಹನಗಳೊಡನೆ, ಬಗೆ ಬಗೆಯ ಮಂಗಳವಾದ್ಯಗಳೊಡನೆ, ನಟ, ಗಾಯಕ, ವೈತಾಳಿಕರೊಡಗೂಡಿ ಅತ್ಯಂತ ವೈಭವೋಪೇತವಾಗಿ ನಗರ ಪ್ರದಕ್ಷಿಣೆ ಮಾಡಿ ಗೌರಿ ನಗರೇಶ್ವರರನ್ನು, ಕೋನಕಮಲಾರ್ಜ ಜನಾರ್ದನರನ್ನು, ವಿಂಧ್ಯವಾಸಿನಿ ದೇವಿಯನ್ನು ಸಕಲೋಪಚಾರಗಳಿಂದ ಅರ್ಚಿಸಿ ವಾಸವಿ ದೇವಿಯ ಅರ್ಚಾವತಾರ ಮೂರ್ತಿಯ ಸನ್ನಿಧಿಗೆ ಸೇರಿಕೊಂಡರು. ಶ್ರೀ ವಾಸವಿ ದೇವಿ ಸಹಸ್ರನಾಮ ಸ್ತೋತ್ರ ಮಹತ್ವ. ಅರ್ಚಾವತಾರಳಾಗಿ ನೆಲೆಸಿದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ಸನ್ನಿಧಿಗೆ ಸೇರಿದವರೆಲ್ಲರನ್ನೂ ಗುರುವರೇಣ್ಯರಾದ ಭಾಸ್ಕರಾಚಾರ್ಯರು ಆ ದೇವಿಯ ವಿಶೇಷ ಪೂಜೆಗೆ ಸಂಸಿದ್ಧರನ್ನಾಗಿಸುತ್ತಾ ಹೀಗೆ ಹೇಳತೊಡಗಿದರು. ಹೇ ಭಕ್ತಶ್ರೇಷ್ಠರೇ, ಶ್ರೀ ವಾಸವಿ ಕನ್ಯಕಾ ದೇವಿ ಸಹಸ್ರನಾಮ ಸ್ತೋತ್ರವು ಸರ್ವ ಪಾಪ ವಿನಾಶಕರವಾದುದು. ಪೂರ್ವದಲ್ಲಿ ಈ ದೇವಿ ಸಹಸ್ರನಾಮ ಸ್ತೋತ್ರವು ಆದಿಶೇಷ ಭಗವಂತನಿಂದ ಧರ್ಮನಂದನನಿಗೆ ಹೇಳಲ್ಪಟ್ಟಿತು. ಮತ್ತೆ ನಿಮ್ಮ ಪೂರ್ವಜನಾದ ಸಮಾಧಿ ಎಂಬ ಮಹಾತ್ಮನು ಈ ಸಹಸ್ರನಾಮ ಸ್ತೋತ್ರದಿಂದ ಆದಿಕನ್ಯಕಾ ಪರಮೇಶ್ವರಿಯನ್ನು ಅರ್ಚಿಸಿ ಅಮೋಘ ವರವನ್ನು ಹೊಂದಿ ಧನ್ಯನಾದನು. ಈ ಸ್ತೋತ್ರವು ನರರಿಗೆ ಆಯುರಾರೋಗ್ಯಗಳನ್ನು ಪ್ರಸಾದಿಸುವುದು, ಧನಧಾನ್ಯಾಭಿವೃದ್ಧಿ ಮಾಡುವುದು, ದಿವ್ಯ ಜ್ಞಾನವನ್ನು ಉಂಟು ಮಾಡುವುದು, ಪುತ್ರ ಪೌತ್ರಾದಿಗಳನ್ನು ಪ್ರಸಾದಿಸುವುದು. ಈ ಸಹಸ್ರನಾಮಕ್ಕೆ ಬ್ರಹ್ಮನೇ ಋಷಿಯಾಗಿ ಹೇಳಲ್ಪಟ್ಟಿರುವನು. ಇದು ಅನುಷ್ಠುಪ್ ಛಂದಸ್ಸಿನಲ್ಲಿರುವುದು. ಈ ಸಹಸ್ರನಾಮಗಳು ಶ್ರೀ ವಾಸವಿ ಕನ್ಯಕಾದೇವಿ ಲಕ್ಷಣಯುಕ್ತವಾಗಿ ವಿರಾಜಿಸುತ್ತಿವೆ. ಅನೇಕ ಸಹಸ್ರನಾಮಗಳಲ್ಲಿ ಇವು ಸರ್ವಸಿದ್ಧಿಪ್ರದಗಳಾಗಿವೆ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಆಗಮಾರ್ಚನೆಯಲ್ಲಿ ಇವು ಮಿಗಿಲಾಗಿ ಮುಖ್ಯವಾಗಿವೆ. ಈ ಸಹಸ್ರನಾಮಗಳನ್ನು ಪಠಿಸುವುದರಿಂದ ಶ್ರೀ ವಾಸವಿ ಮಾತೆ ಪ್ರೀತಳಾಗುವಂತೆ ಇತರ ನಾಮಗಳನ್ನು ಪಠಿಸುವುದರಿಂದ ಪ್ರೀತಳಾಗುವುದಿಲ್ಲ. ಶ್ರೀ ವಾಸವಿ ಕನ್ಯಕೆ ದೇವಿಗೆ ಪ್ರಿಯವನ್ನುಂಟು ಮಾಡಲು ಸದಾ ವಾಸವಿಯ ಸಹಸ್ರನಾಮಗಳನ್ನೇ ಪಠಿಸಬೇಕು. ಶ್ರೀ ವಾಸವಿ ಕನ್ಯಾ ಚಕ್ರರಾಜದಲ್ಲಿ ದೇವಿಯನ್ನು ನಿಲ್ಲಿಸಿ ಕುಂಕುಮದಿಂದಾಗಲಿ, ಪುಷ್ಪಗಳಿಂದಾಗಲಿ, ತುಳಸಿ ದಳಗಳಿಂದಾಗಲಿ ಸಹಸ್ರನಾಮಗಳನ್ನು ಪಠಿಸುತ್ತಾ ಪೂಜಿಸುವವರಿಗೆ ಪೆನುಗೊಂಡ ಪುರಾಧೀಶ್ವರಿಯಾದ ಶ್ರೀ ವಾಸವಿ ಕನ್ಯಕೆಯು ಸಮಸ್ತ ಶುಭಗಳನ್ನು ಎಸಗುವಳು. ಅನಂತ ಶಕ್ತಿವಂತವಾದ ಶ್ರೀ ವಾಸವಿ ಮಂತ್ರರಾಜವನ್ನು ಸಾಂಗವಾಗಿ ಪಠಿಸಿದಾಗ ದೊರೆಯುವ ಫಲವು ಈ ದಿವ್ಯ ಸಹಸ್ರನಾಮ ಸ್ತೋತ್ರದಿಂದಲೇ ಉಂಟಾಗಬಲ್ಲದು. ಆದ್ದರಿಂದ ಶ್ರೀ ವಾಸವಿ ಕನ್ಯಕಾ ದೇವಿಯನ್ನು ಅರ್ಚಿಸಬೇಕು ಎಂದು ತಿಳಿಸಿ ಶ್ರೀ ಭಾಸ್ಕರಾಚಾರ್ಯರು ಶ್ರೀ ವಾಸವಿ ಸಹಸ್ರನಾಮಾವಳಿಯಿಂದ ದೇವಿಯನ್ನು ಕೀರ್ತಿಸತೊಡಗಿದರು. ಆ ಸಹಸ್ರನಾಮಾವಳಿಯನ್ನು ಅನುಸರಿಸಿ
ವಿರೂಪಾಕ್ಷಾದಿ ವೈಶ್ಯರು ಶ್ರೀ ವಾಸವೀ ದೇವಿ ಅರ್ಚಾವತಾರ ಮೂರ್ತಿಯನ್ನು ಕುಂಕುಮದಿಂದ ಪೂಜಿಸಿ ಕೀರ್ತನೆಗಳಿಂದ ಸ್ತುತಿಸಿದರು. ಆ ದಿವ್ಯ ಸಹಸ್ರನಾಮ ಸ್ತೋತ್ರದಿಂದಲೂ ಭಕ್ತಿಪೂರ್ಣವಾದ ಸ್ತುತಿ ಕೀರ್ತನೆಗಳಿಂದಲೂ ಸಂಪ್ರೀತಳಾದ ವಾಸವಿ ಕನ್ಯಕಾದೇವಿಯು ಕೋಟಿ ಸೂರ್ಯ ಪ್ರಭಾ ಸಮಾನಳಾಗಿ ಅವರಿಗೆ ಪ್ರತ್ಯಕ್ಷಳಾದಳು. ಆ ಜಗನ್ಮಾತೆಯ ದಿವ್ಯ ದರ್ಶನದಿಂದ ಎಲ್ಲರೂ ಪರಮಾನಂದ ಭರಿತರಾದರು. ಆ ದೇವದೇವೇಶ್ವರಿಯನ್ನು ದರ್ಶಿಸಿ ಭಕ್ತಿಯಿಂದ ತನ್ಮಯರಾಗಿ ಅವ್ಯಕ್ತ ಪರಬ್ರಹ್ಮ ಸ್ವರೂಪಿಣಿಯಾದ ಹೇ ಆದಿಶಕ್ತಿ, ಮಂಗಳ ಸ್ವರೂಪಳಾದ ಹೇ ದೇವಿ, ದುಷ್ಟ ದಾನವರನ್ನು ನಾಶಗೊಳಿಸುವ ಓ ಭದ್ರಕಾಳಿಕೆ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಹೇ ನಾರಾಯಣಿ, ಸರ್ವ ಲೋಕಗಳನ್ನು ಭ್ರಾಂತಿಗೊಳಿಸುವ ಹೇ ಮಹಾಮಾಯೆ, ವಾಸುದೇವನ ಸಹೋದರಿಯಾದ ಹೇ ಕನ್ಯಕೆ, ದುರ್ಗಾತಿಹಾರಿಣಿಯಾದ ಹೇ ದುರ್ಗಾದೇವಿ, ನಿಜ ಭಕ್ತರಿಗೆ ಸದಾ ಜಯವನ್ನುಂಟು ಮಾಡುವ ಹೇ ವಿಜಯ, ರಸೋವೈ ಸಹ ಎಂದು ಹೇಳಲ್ಪಟ್ಟ ರಸಸ್ವರೂಪ ಪರಮಾತ್ಮನೆಂಬ ಮಕರಂದವನ್ನು ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಹೇ ಕುಮುದಾದೇವಿ, ಸರ್ವಾಕರ್ಷಣ ಶಕ್ತಿ ಸ್ವರೂಪಳಾಗಿ ಸೃಷ್ಟಿಗೆ ಮೂಲವಾದ ತಮಃ ಪ್ರತೀಕ ನೀಲವರ್ಣದ ಹೇ ಕೃಷ್ಣೆ, ಸರ್ವವ್ಯಾಪಕವಾದ ವಿಷ್ಣು ಸ್ವರೂಪಳಾದ ಹೇ ವೈಷ್ಣವೀ ದೇವಿ, ಶುಂಭ ನಿಶುಂಭಾದಿ ರಕ್ಕಸರನ್ನು ಸದೆಬಡಿದ ಹೇ ಚಂಡಿಕೆ, ಈಶ್ವರ ಶಕ್ತಿಯಾದ ಹೇ ಈಶಾನಿ, ಸಮಸ್ತದಲ್ಲಿ ನೀನು ವಾಸಿಸುತ್ತಾ ನಿನ್ನಲ್ಲಿ ಸಮಸ್ತವೂ ವಾಸಿಸುವಂತೆ ಮಾಡಿಕೊಂಡಿರುವ ಹೇ ವಾಸವೀ ದೇವಿ, ಬ್ರಹ್ಮಶಕ್ತಿಯಾದ ಹೇ ಶಾರದಾದೇವಿ, ಭಂಡಾಸುರಾಂಶ ಸಂಭೂತನಾದ ವಿಷ್ಣುವರ್ಧನನ್ನು ಅಂತ್ಯಗೊಳಿಸಿದ ಹೇ ಜ್ಯೇಷ್ಠಶೈಲಪುರೀಶ್ವರಿ, ಪೆನುಗೊಂಡಾದೀಶ್ವರಿ, ಹೇ ಮಹಾಲಕ್ಷ್ಮಿ ಸ್ವರೂಪಿಣಿ, ಸೃಷ್ಟಿ ಸ್ಥಿತಿ ಲಯ ಕಾರಿಣಿಯಾದ ಆದಿಪರಾಶಕ್ತಿ, ಹೇ ಕನ್ಯಕಾ ಪರಮೇಶ್ವರಿ ದೇವಿ, ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ಎಂದು ಬಹುವಿಧದಲ್ಲಿ ಕೀರ್ತಿಸಿ ಆ ಜಗದೀಶ್ವರಿಯ ಚರಣ ಕಮಲಗಳಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿದರು. ಅವರ ಭಕ್ತಿ ಪ್ರಪತ್ತಿಗಳಿಗೆ ಪ್ರಸನ್ನಳಾದ ಶ್ರೀ ವಾಸವಿ ಜನನಿಯು, ಕುಮಾರರೇ, ನಿಮ್ಮ ಭಕ್ತಿಗೆ ಮೆಚ್ಚಿದೆನು. ನೀವು ಮಾಡಿದ ನನ್ನ ದಿವ್ಯ ಸಹಸ್ರನಾಮಾವಳಿ ಸ್ತೋತ್ರದಿಂದ ಸಂತುಷ್ಟಳಾದೆನು. ನಿಮಗೆ ಬೇಕಾದುದನ್ನು ಕೇಳಿರಿ, ನಿಮ್ಮ ಅಭೀಷ್ಟವನ್ನು ಪೂರೈಸುವೆ ಎಂದು ಹೇಳಿ ಅನುಗ್ರಹ ಮಾಡಿದಳು ಎಂಬಲ್ಲಿಗೆ 17ನೆಯ ಅಧ್ಯಾಯ ಮುಗಿಯಿತು.